ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಏನದು? ಈ ಕೃಷಿಕರ ಮಿತ್ರ ಅಂತ ಹೇಳ್ಬೋದು, ಮೋಟೋ ಕಾರ್ಟ್. ಇದ್ರ ಕುರಿತು ನಮ್ಮ ಒಂದೆರಡು ಅನುಭವವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ. ಇದು ತೋಟದಲ್ಲಿ ನಾವು ಎಲ್ಲಂದರಲ್ಲಿ ತೆಗೆದುಕೊಂಡು ಹೋಗ್ಬೋದು. ನೋಡಿ, ಈ ರೀತಿಯಾಗಿದೆ. ಗಾಡಿ ಮೇಲೆ ನಾವು ಇಲ್ಲೇನು ಮಾಡಿದ್ದೇವೆ, ಹುಲ್ಲನ್ನು ಹಾಕಿದ್ದೇವೆ. ಮೇವಿಗಾಗಿ ಹುಲ್ಲನ್ನು ತರ್ತಾ ಇದ್ದೇವೆ. ತೋಟ ಸ್ವಲ್ಪ ದೂರ ಇದೆ, ಆದ ಕಾರಣ ಈ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಇದರಲ್ಲಿ ಹುಲ್ಲನ್ನು ಕೊಯ್ದು ತುಂಬಿಕೊಂಡು ಬರ್ತೇವೆ. ಇದೇ ರೀತಿ ನಾವು ಅಡಿಕೆಯನ್ನು ಕೂಡ ತರ್ತೇವೆ, ಹಾಗೆ ಕಾಯನ್ನು ತರ್ತೇವೆ. ಇನ್ನು ಉಳಿದ ಯಾವುದೇ ಒಂದು ಸಾಮಾನು ಲಗೇಜನ್ನು ನಾವು ತರ್ಬೋದು. ಇಂದಿನ ದಿನದಲ್ಲಿ ಕೆಲಸಗಾರರ ಅಭಾವ ತುಂಬ ಕಾಡ್ತಾ ಇದೆ ಕೃಷಿಕರಿಗೆ. ಸ್ವಂತ ಕೆಲಸ ಮಾಡಿಕೊಂಡಷ್ಟು ಪ್ರಯೋಜನ ಅಂತ ಹೇಳ್ತೇನೆ. ಯಾಕೆಂದರೆ ನಮಗೆ ಬೇಕಾದಾಗ ಕೆಲಸ ಆಗಬೇಕು ಅಂದರೆ ನಾವು ಸ್ವಂತನೇ ಮಾಡ್ಕೊಳ್ಬೇಕಾಗ್ತದೆ, ಇಲ್ಲ ಕೆಲಸಗಾರರು ಸಿಕ್ಕಾವಾಗ. ನೋಡಿ, ಇಲ್ಲಿ ಜಟ್ಟಿ ಇಲ್ದಿದ್ದಂಥ ಭರಣದಿಂದ ನಾವು ಈ ಗಾಡಿಯನ್ನು ತಗೊಂಡು ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಇದು ಮುಂದೆ ಒಂದು ಗೇರ್ ಇದೆ, ಒಂದು ರಿವರ್ಸ್ ಗೇರ್ ಇದೆ, ಮಿಡ್ಲು ನ್ಯೂಟ್ರಲ್ ಇದೆ. ರಿವರ್ಸ್ ಗೇರಲ್ಲಿ ನಾವು ಗಾಡಿಯನ್ನು ತಿರ್ಸಿ ಆ ಕಡೆಯಿಂದನೂ ತೊಗೊಂಡೋಗ್ಬೋದು. ತುಂಬ ಪ್ರಯೋಜನಕಾರಿಯಾಗುತ್ತೆ. ಯಾಕೆಂದರೆ ಹೆವಿ ಲೋಡ್ ಇರುವಾಗ ನಾವು ಮುಂದಿನ ಗೇರಲ್ಲಿ ತರೋಕ್ಕಾಗೋದಿಲ್ಲ, ಆವಾಗ ರಿವರ್ಸ್ ಗೇರನ್ನು ಹಾಕಿ ತೊಗೊಂಡೋಗ್ಬೇಕಾಗುತ್ತೆ. 3.5 ಕ್ವಿಂಟಲ್ವರೆಗೂ ಈ ಗಾಡಿ ಒಗೆಯುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಯಾವಾಗಲೂ 3 ಅಂದರೆ 3.5ನೇ ಹಾಕೋದಿಲ್ಲ, ತೂಕ ಏನು ಮಾಡಿರೋದಿಲ್ಲ, ಒಂದು ಅಂದಾಜಿಗೆ ತರ್ತೇವೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಯಾವತ್ತೂ ತಂದಿದ್ದೇವೆ. ತೋಟ ದೂರ ಇರುವ ಕೃಷಿಕರಿಗೆ, ಹೊಲ ಅಥವಾ ತೋಟ ಯಾವುದೇ ದೂರ ಇರುವಂಥ ಕೃಷಿಕರಿಗೆ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಯಾಕೆಂದರೆ ನಾವಂತೂ ಪ್ರಯೋಜನ ಪಡೆದಿದ್ದೇವೆ, ಪ್ರಯೋಜನ ಆಗ್ತಾ ಇದೆ. ತೋಟಕ್ಕೆ ಈ ಗಾಡಿಯಲ್ಲೇ ಗೊಬ್ಬರವನ್ನು ತಂದಿದ್ದೇವೆ, ಮಣ್ಣನ್ನು ಹಾಕಿದ್ದೇವೆ. ಈ ರೀತಿ ಕಾಯಿ, ಅಡಿಕೆ, ಹುಲ್ಲು ಇವನ್ನೆಲ್ಲ ತರ್ತಾ ಇದ್ದೇವೆ. ಇಲ್ಲಿ ಕೆಲಸಗಾರರ ಅಭಾವ ತುಂಬ ಇರೋ ಕಾರಣ ಈ ಗಾಡಿ ತುಂಬ ಪ್ರಯೋಜನ ಕೊಡ್ತದೆ. 4-5 ಮಂದಿ ಹೊರುವಂತಹ ಒಂದು ವಜ್ಜೆಯ ಸಾಮಾನನ್ನು, ಅಡಿಕೆಯನ್ನು ಅಥವಾ ಯಾವುದೇ ವಸ್ತುವನ್ನು ಈ ಗಾಡಿ ಒಂದೇ ತರ್ಬೋದು. ಓಡಿಸ್ಲಿಕ್ಕೆ ಒಬ್ಬನೇ ಸಾಕು. ಪೆಟ್ರೋಲ್ ಮೂಲಕ ಓಡುವ ಈ ವಾಹನ ತುಂಬ ಪ್ರಯೋಜನಕಾರಿ. ಘಟ್ಟದಲ್ಲೂ ಕೂಡ ಹೋಗ್ಬೋದು. ಯಾಕೆಂದರೆ ಪೆಟ್ರೋಲ್ ಮೂಲಕ ಚಾರ್ಜ್ ಮಾಡ್ಕೊಂಡು ಹೋಗುವಂಥ ಗಾಡಿ, ಚಾಲು ಮಾಡ್ಕೊಂಡು ಹೋಗುವಂಥ ಗಾಡಿ ಆದ ಕಾರಣ ಘಟ್ಟದಲ್ಲೂ ನಮಗೆ ಯಾವ ಸಮಸ್ಯೆ ಇಲ್ಲ. ಬ್ಯಾಲೆನ್ಸ್ ಬೇಕು ಅಷ್ಟೇ ಬಿಡೋರಿಗೆ. ಇದನ್ನು ಟೆಕ್ನಿಕಲಿ ಸ್ವಲ್ಪ ಯೋಚಿಸುವವರು, ಮಹಿಳೆಯರು ಕೂಡ ಈ ಗಾಡಿಯನ್ನು ಓಡಿಸ್ಬೋದು, ಸುಲಭವಾಗಿ ಓಡಿಸ್ಬೋದು ಅಂಥೇಳಿ ನಾನು ಹೇಳ್ತೇನೆ. ಯಾಕೆಂದರೆ ನಾನು ಈ ಗಾಡಿ ಓಡಿಸೋ ಕಾರಣ ಸಾಮಾನ್ಯವಾಗಿ ಮಹಿಳೆಯರು ಓಡಿಸ್ಬೋದು ಅಂಥೇಳಿ ಹೇಳ್ತೇನೆ. ನೋಡಿ, ತುಂಬ ಪ್ರಯೋಜನಕಾರಿಯಾದಂತಹ ಒಂದು ವಾಹನವಾಗಿದೆ ಈ ಮೋಟೋ ಕಾರ್ಟ್. ನಿಮಗೂ ಇದರ ಅವಶ್ಯಕತೆ ಇದ್ದಲ್ಲಿ ಪ್ರಯೋಜನವನ್ನು ಪಡೆಯಿರಿ, ಇಲ್ಲ ನಿಮ್ಮ ಅನುಭವವನ್ನು ನಮಗೆ ತಿಳಿಸಿ.